ಬಿಗ್ ಬಾಸ್ ಖ್ಯಾತಿಯ ರೀಲ್ಸ್ ಮಚ್ಚೇಶ್ವರ ರಜತ್ ಮತ್ತೆ ಅರೆಸ್ಟ್ ಆಗಿದ್ದಾನೆ. ಬಸವೇಶ್ವರ ನಗರ ಪೊಲೀಸರಿಂದ ರಜತ್ ಬಂಧನವಾಗಿದೆ. ನಖರ ಮಾಡಲು ಹೋಗಿದ್ದ ರಜತ್ ಮತ್ತೆ ಅಂಧರಾಗಿದ್ದಾನೆ. ಮಚ್ಚು ಹಿಡಿದು ರೀಲ್ಸ್ ಮಾಡಿದ್ದ ರಜತ್ಗೆ ಮತ್ತೆ ಜೈಲೂಟ ಹಾಗಾದ್ರೆ ಫಿಕ್ಸಾ? ಬಸವೇಶ್ವರ ನಗರ ಪೊಲೀಸರಿಂದ ರಜತ್ ಬಂಧನ ಆಗಿದೆ. ನಖರ ಮಾಡೋದಕ್ಕೆ ಹೋಗಿ ರಜತ್ ಮತ್ತೆ ಅಂಧರಾಗೋ ಸಾಧ್ಯತೆಗಳಿದ್ದಾವೆ. ಮಚ್ಚಿಡ್ಕೊಂಡು ಶೋಕಿ ಮಾಡಿದ್ರು. ಬರ್ರೋ ಹಂಗೆ ಮಚ್ಚಿಡ್ಕೋಬಾರ್ದು ಸಾರ್ವಜನಿಕ ಸ್ಥಳದಲ್ಲಿ ಅಂಥೇಳಿ ಪೊಲೀಸರು ಬುದ್ಧಿವಾದ ಹೇಳಿದ್ರು. ಅದಾದ ನಂತರ ಹೈಡ್ರಾಮವೇ ಕ್ರಿಯೇಟ್ ಮಾಡಿದ್ರು. ಹಿಡ್ಕೊಂಡಿದ್ದು ಕಬ್ಬಿಣದ್ದು, ತೋರಿಸಿದ್ದು ಫೈಬರ್ ಇತ್ತು. ನಾಟಕ ಬಯಲಾಗಿತ್ತು. ಅದಾದ ನಂತರ ಷರತ್ತು ಬದ್ಧ ಜಾಮೀನು ಸಿಕ್ಕಿತ್ತು ಇಬ್ಬರಿಗೂ. ಈಗ ಜಾಮೀನಿನ ಮೇಲೆ ಹೊರಗಿರುವವರು ಯಾರು ಕೂಡ ಆರೋಪ ಮುಕ್ತರಲ್ಲ, ಗೊತ್ತಿರಲಿ. ಈಗ ಕೆಲವೇ ಹೊತ್ತಲ್ಲಿ ರಜತ್ನನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ಷರತ್ತು ಉಲ್ಲಂಘಿಸಿದ್ದಕ್ಕೆ ಅಂದ್ರೆ ಕೋರ್ಟ್ಗೆ 2 ಸಾರಿ ಹಾಜರಾಗಬೇಕಾಗಿದ್ದ ರಜತ್ತು ಗೈರಾಗಿದ್ದ. 2 ಸರಿ 4-6 ಮರ್ಡರ್ ಕೇಸ್ ಅವರೇ ಕೋರ್ಟಿಗೆ ಎದ್ನೋ ಬಿದ್ನೋ ಅಂತ ಓಡ್ಕೊಂಡು ಬರ್ತಾರೆ. ನ್ಯಾಯಾಲಯಕ್ಕೆ ಹಾಜರಾಗದೇ ಇದ್ರೆ ಸಮನ್ಸ್ ಜಾರಿ ಆಗುತ್ತೆ, ಎದ್ನೋ ಬಿದ್ನೋ ಓಡ್ಕೊ ಬರ್ತಾರೆ. ಇವ್ರು ಯಾರ್ರಿ ಇವರು? ಮಚ್ಚಿಡ್ಕೊಂಡು ಶೋಕಿ ಮಾಡ್ಕೊಂಡಿದ್ರು, ರೀಲ್ಸ್ ಅಲ್ಲಿ ಅಪ್ಲೋಡ್ ಮಾಡಿದ್ರು. ಸಾರ್ವಜನಿಕ ಸ್ಥಳದಲ್ಲಿ ಅಪಾಯಕಾರಿಯಾಗಿ ಶಸ್ತ್ರಾಸ್ತ್ರ ಪ್ರಯೋಗ ಅಥವಾ ಶಸ್ತ್ರಾಸ್ತ್ರ ಪ್ರದರ್ಶನ ಮಾಡೋದು ಅಫೆನ್ಸ್, ಅದು ಕ್ರೈಮ್. ಅದು ಸೊ ಕೋರ್ಟಿಗೆ ಹಾಜರಾಗಬೇಕಾಗಿತ್ತು, ಹಾಜರಾಗಲಿಲ್ಲ. ಎಲ್ಲಿ ಯಾವ ಚಿಲ್ಲರಕ್ಕೆ ಕೆಲಸ ಇತ್ತೋ ಏನೋ, ಆ ಥರದ್ದೇನು ಬಲವಾದ ಏನು ಕಾರಣಗಳೇನು ಇರಲಿಕ್ಕಿಲ್ಲ. ಯಾವುದೋ ಚಿಲ್ಲರೆ ಕೆಲಸ ಇರುತ್ತೆ, ಗೈರಾಗಿದ್ರು. ನಟೋರಿಯಸ್ ಕನ್ನಿಂಗ್ ಕಿಲ್ಲರ್ಗಳು ಕೂಡ ನ್ಯಾಯಾಲಯಕ್ಕೆ ಓಡಾಡ್ಕೊಂಡು ಬರ್ತಾರೆ. ಟೈಮು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಬೇರೆನಾದರೂ ಆದಿತ್ತು ಅಂತ ಹೇಳಿ. ನಟೋರಿಯಸ್ ಕ್ರಿಮಿನಲ್ಸ್ಗಳು, ಕನ್ನಡ ಪರ ಹೋರಾಟಗಾರರು ಕೂಡ ಓಡ್ಕೊಂಡು ಬರ್ತಾರೆ ನ್ಯಾಯಾಲಯಕ್ಕೆ. ಏನಾದರೂ ಆದೀತು ಅದರ ಅರ್ಥ ಏನು ಗೊತ್ತಾ? ನ್ಯಾಯಾಲಯಕ್ಕೆ ಒಬ್ಬ ವ್ಯಕ್ತಿ ಸಲ್ಲಿಸಬಹುದಾದಂತಹ ಗೌರವ ಮತ್ತು ತಲೆಬಾಗಬೇಕು. ಪ್ರತಿಯೊಬ್ಬನೂ ಕೂಡ ಮಾಡ್ಕೊಂಡಿರೋದು ಹಲ್ಕ ಕೆಲಸ. ನ್ಯಾಯಾಲಯಕ್ಕೆ ಹಾಜರಾಗಬೇಕು ತಾನೆ. ಇದು ಮಚ್ಚು ಹಿಡಿದು ರೀಲ್ಸ್ ಮಾಡಿದ್ದ ರಜತ್ಗೆ ಮತ್ತೆ ಜೈಲೂಟ ಫಿಕ್ಸ್. ಹಾಗಾದ್ರೆ ಕೋರ್ಟ್ ಜೊತೆಗೂ ಚೆಲ್ಲಾಟವಾಡಿದ್ದ ರಜತ್ತು 2 ಬಾರಿ ಕೋರ್ಟ್ ವಿಚಾರಣೆಗೆ ರಜತ್ ಗೈರಾಗಿದ್ರು. ಜಾಮೀನು ಷರತ್ತು ಉಲ್ಲಂಘಿಸಿದ ಹಿನ್ನೆಲೆ ರಜತ್ ಈಗ ಅರೆಸ್ಟ್ ಆಗಿದ್ದಾನೆ. ರಜತ್ ವಿರುದ್ಧ ಜಾಮೀನು ರಹಿತ ಬಂಧನದ ವಾರೆಂಟ್ ಇಶ್ಯೂ ಆಗಿದೆ. ಕೋರ್ಟ್ ವಾರೆಂಟ್ ಹಿನ್ನೆಲೆ ರಜತ್ನನ್ನ ಬಂಧಿಸಿದ ಪೊಲೀಸರು. ಪಕ್ಕದ ಮನೆಯವರು ಭಾನುವಾರ ಗೃಹ ಪ್ರವೇಶ ಇದೆ, ಬರಬೇಕು ಅಂತೇಳಿ ಇನ್ವಿಟೇಷನ್ ಕಾರ್ಡ್ ಕೊಟ್ಟಾಗ ಮಿಸ್ ಮಾಡ್ಕೋಬಹುದು. ಹೋಗ್ದಲೇ ಇದ್ರೂ ಆಗುತ್ತೆ ಅಂತ ನೀವು ಕೋರ್ಟಿಗೆ ಇದ್ದಿದ್ದು ನಿಮಗೆ ಹೋಗೋದಿಕ್ಕೆ ಗೈರಾದ್ರಿ, ಎಳ್ಕೊಂಡೋಯ್ತಾರೆ. ಪೊಲೀಸರು ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಇನ್ನೇನು ಕೆಲವೇ ಹೊತ್ತಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವ ಪ್ರಾಸೆಸ್ಗಳು ನಡೆಯುತ್ತೆ, ಕಾನೂನು ಪ್ರಕ್ರಿಯೆಗಳು ನಡೀತಾವೆ. ಕೆಲವೇ ಹೊತ್ತಲ್ಲಿ ರಜತ್ನನ್ನ ಕೋರ್ಟಿಗೆ ಹಾಜರುಪಡಿಸಲಿರ್ತಕ್ಕಂತಹ ಪೊಲೀಸರು ಷರತ್ತು ಉಲ್ಲಂಘನೆ ಮಾಡಿದ್ದಕ್ಕೆ ಬಸವೇಶ್ವರ ನಗರ ಪೊಲೀಸರು ಬಂಧನ ಮಾಡಿದ್ದಾರೆ. ಮಾರ್ಚ್ 28ನೇ ತಾರೀಖು ಜಾಮೀನು ನೀಡಿದ್ದಂತಹ ಕೋರ್ಟು, ನ್ಯಾಯಾಲಯ ಜಾಮೀನು ಕೊಡ್ತು, ಹೋಗಿ ಇನ್ನಾದರೂ ಉದ್ಧಾರ ಆಗಿ ಅಂತ ಹೇಳಿ. ಜಾಮೀನಿನ ಅರ್ಥ ಕಳಂಕ ಮುಕ್ತ ಅಂತೇನಲ್ಲ, ಆರೋಪ ಮುಕ್ತ ಅಂತೇನೂ ಅಲ್ಲ. ನ್ಯಾಯಾಲಯದ ಅಂಗಳದಲ್ಲಿರುತ್ತೆ ಪ್ರಕರಣ. 2 ಸಾರಿ ಇವನಿಗೆ ಕೋರ್ಟಿಗೆ ಹಾಜರಾಗಬೇಕಾದಂತಹ ಸನ್ನಿವೇಶದಲ್ಲಿ ಗೈರಾಗಿದ್ದ. ಏನು ಆ ತರಹದ ಕೆಲಸಗಳಿರ್ತಾವೆ ಇವ್ರುಗಳಿಗೆ, ಆ ತರಹದ ಕೆಲಸಗಳೇನಿರ್ತಾವೆ. ಸ್ವಯಂ ತೀಟೆಗಾಗಿ ಲಾಂಗ್ ಪ್ರದರ್ಶನ ಮಾಡ್ಕೊಂಡಿದ್ದು ನಿಮ್ಮ ಎಡವಟ್ಟು. ನೀವೇ ತೋಡಿಕೊಂಡ ಹೊಂಡ ಅದು, ನೀವೇ ತೋಡಿಕೊಂಡ ಹೊಂಡ. ಹೀಗಿದ್ದಾಗ ಕೋರ್ಟಿಗೆ ಗೈರಾಗಿದ್ರು. ಈಗ ರಜತ್ಗೆ ಜಾಮೀನು ರಹಿತ ಕೋರ್ಟ್ ವಾರೆಂಟ್ ಹಿನ್ನೆಲೆ ರಜತ್ನನ್ನ ಬಸವೇಶ್ವರ ನಗರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಗುಂಡಿ ಬಿಚ್ಕೊಂಡು ಬಂದಿದ್ದ ಈ ಹಿಂದೆ ಲಾಂಗ್ ಪ್ರದರ್ಶನ ಮಾಡಿದ, ಶಸ್ತ್ರಾಸ್ತ್ರ ಪ್ರದರ್ಶನ ಕಾಯ್ದೆ ಅಡಿಯಲ್ಲಿ ಬಂಧನ ಮಾಡಿದಂತಹ ಸಂದರ್ಭದಲ್ಲಿ ಯಾರ ಮುಂದೆ ಹೆಂಗೆ ವರ್ತಿಸಬೇಕು ಅನ್ನೋ ಕನಿಷ್ಠ ಪರಿಜ್ಞಾನ ಇರಲಿಲ್ಲ ಇವುಗಳಿಗೆ.